ಹೇಳ್ರಪ್ಪ. ನಮ್ಮ ಬಾಸ್ ಟಿವಿನಲ್ಲಿ ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಯಾರೆಲ್ಲ ರೆಡಿ ಆಗಿದ್ದಾರೆ, ಸೊ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಬಿಗ್ ಬಾಸ್ ಅಲ್ಲಿ ಡಿವೋರ್ಸ್ ಆಡಾಕ್ಬೇಕು. ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತು. ಸೊ ಅದಂತೂ ಮಾಡಿಸ್ಲೇಬೇಕು ನಾನು. ನೀವೇನಾದ್ರೂ ಬಿಗ್ ಬಾಸ್ ಹೋದ್ರೆ ಏನ್ ಒಂದ್ ಚೇಂಜಸ್ ಮಾಡ್ತೀರಾ? ನೀವೇ ಎದುರುಗಡೆ ಇದ್ಬಿಟ್ಟು ಕೇಳಿದ್ರಿ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕಪಲ್ ತರ ಇರ್ತಾರಲ್ಲ, ಆ ಒಂದು ಕಲ್ಚರ್ನ ಬ್ಯಾನ್ ಮಾಡಿಸ್ಬಿಡ್ತೀನಿ. ಇವಾಗ ಆನ್ ಸ್ಪಾಟ್ ಇವಾಗ ಒಂದು ತೋರಿಸಬಹುದು. ತೋರ್ಸೋ ಹಲ್ಲು ನನ್ ಮನ್ಸು ಇಲ್ಲಿ ಎಲ್ಲು ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿತ್ತು. ಈ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ತನು ನಿನ್ನದೇ ನಿನ್ನಾಣೆ ಅಣ್ಣ ಇನ್ನು ಏನೋ ಬೇಕಣ್ಣ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಮಗೆಲ್ಲ ಗೊತ್ತಾಗ ಸೀಸನ್ ಇಷ್ಟ ಮಕ್ಕ ಎಲ್ಲರೂ ಇಷ್ಟನೇ ಮೇಡಮ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಿಲ್ಲ, ಬಿಗ್ ಬಾಸ್ ಸುಮ್ನೆ ಟೈಮ್ ಇಲ್ಲ ಅಂತ ನೋಡ್ತಾ ಕೂತ್ಕೋಬೇಕಷ್ಟೇ. ಅವ್ರಿಗೊಬ್ರು ಇವ್ರಿಗೊಬ್ರು ಅಫೇರ್ ಗಳನ್ನೆಲ್ಲ ತಂದಿಟ್ಟು ವಾಟರ್ ನಗರ ಹೆಂಗಿರುತ್ತೆ ಅಂತ ನನಗೆ. ನೀವು ಹಿಂದೆ ನಮ್ಮಿಂದ ನಿರೀಕ್ಷಣೆ ಮಾಡ್ತೀರಿ ಹೇಳಿ. ನಾನ್ ಜಗಳಲ್ಲ, ನಾನು ತುಂಬಾ ಸೈಲೆಂಟ್. ನನ್ ಮನ ಎಲ್ಲ ನಿಜನಾ ಚಾನ್ಸೇ ಇಲ್ಲ. ನೋ ವೇ. ದಯವಿಟ್ಟು ಕೂತ್ಕೊಳ್ಳಿ. ನೀವು ಯಾವುದೇ ಕಾರ್ಯ ಬಂದಿಲ್ಲ ಅಂತ ಗೊತ್ತು ನನಗೆ. ಹಂಗೆ ಇರಲಿ, ಯಾವ್ದು ಕಟ್ ಮಾಡ್ಬಿಟ್ಟು. ಸೊ ನಿಂಗೆ ಏನಾರು ಅನ್ಸಿದ್ಯಾ? ನಾನು ಏನಾದ್ರು ಟ್ರೈ ಮಾಡ್ಬೇಕು ಅಂತ ಅನ್ಸಿದ್ಯಾ? ಟ್ರೈ ಮಾಡಕ್ಕಾಗಲ್ಲ, ನಕ್ಕನ್ಲೇ ಹೋಗ್ಬೋದು. ಒಂದಿಷ್ಟು ಟ್ರೋಲು ಅಮ್ಕುಡು ಅಂತ ಅಮ್ಮ ಬಾಯ್ ಕೊಡ್ತಾ ತುಂಬಾ ಅಷ್ಟೇ.